ಹಾಯ್ ಹಲೋ ಗೈಸ್, ಜೈ ಹಿಂದ್. ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ RRBಯಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಪ್ರತಿಯೊಂದನ್ನು ಕೂಡ ಕಾಲ್ ಫಾರ್ಮನ್ನು ಮಾಡಿ ಕಂಪ್ಲೀಟ್ ಕೂಡ ಆಗಿದ್ದವು. ಇನ್ನೊಂದಿಷ್ಟು RPF ರೈಲ್ವೆ ಕಾನ್ಸ್ಟೇಬಲ್ ಅಂತ ಹೇಳಿಸಿಂದ ಅದು ಎಕ್ಸಾಮ್ ಮುಂದೆ ಪೆಂಡಿಂಗ್ ಉಳಿದಿದೆ. ಮತ್ತೆ ಇದು ಉಳಿದಿರ್ತಕ್ಕಂಥ ಹುದ್ದೆಗಳು ಯಾವುದಪ್ಪ ಅಂತಂದರೆ RRBಯಲ್ಲಿ ಡಿ ಗ್ರೂಪ್ ಅಂತ 10ನೇ ತರಗತಿ ಮೇಲೆ ಕಾಲ್ ಫಾರ್ಮನ್ನು ಮಾಡ್ತಾರಾ ಅಂತ ಹೇಳಿಕೆಸಿಂದ ನಾವು ಮುನ್ಸೂಚನೆಯನ್ನು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೂ ಕೂಡ ಒಂದಿಷ್ಟು ಜನಕ್ಕೆ ಡೌಟ್ ಇತ್ತು. ಓಕೆ, ಈ ಡೇಟಿಗೆ ಸ್ಟಾರ್ಟ್ ಆಗೋದಿಲ್ಲ, ಓಕೆ ಇದು ವೆಬ್ಸೈಟ್ನಲ್ಲೇ ನೋಟಿಫಿಕೇಶನ್ ಇಲ್ಲ ಅಂತ ಹೇಳಿಸಿದ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಇತ್ತು. ನಾನು ಕೂಡ ಹೇಳಿದ್ದೆ ನಿಮ್ಗೆ ಇದೇ ತಿಂಗಳ 23ನೇ ತಾರೀಕಿಗೆ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕೆಸಿಂದ. ಓಕೆ, ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನ 10ನೇ ತರಗತಿ ಜಸ್ಟ್ ನೀವು 10th ಪಾಸ್ ಆಗಿದ್ರೆ, ಓಕೆ ಸರ್ ನನ್ನ ಹತ್ರ ಹೈಟ್ ಇಲ್ಲ, ನನ್ನ ಹತ್ರ ವೇಟ್ ಇಲ್ಲ, ನಾನು ಮೆಡಿಕಲ್ ಆಯಿತು, ಈ ಥರ ಏನೈತಲ್ಲ ಅದನ್ನ ಆರಾಮ್ಸಾಗಿ ನನ್ನ ಹತ್ರ ಪ್ರಾಬ್ಲಮ್ಗಳಿದಾವೆ, ನಾನು ಡಿಫೆನ್ಸ್ ಒಳಗಡೆ ಹೋಗೋಕೆ ಆಗ್ತಾ ಇಲ್ಲ, ನಾನು ಇಲ್ಲಾದ್ರೂ ಒಂದು ಅಪರ್ಚುನಿಟಿ ಸಿಗ್ತಿದೆ ಅಂತ ಹೇಳಿ ಯಾರಾದರೂ ಅಣ್ಣವ್ರು ಇದ್ರಪ್ಪ ಅಂದರೆ ಇದೊಂದು ಬೆಸ್ಟ್ ಅಪರ್ಚುನಿಟಿ. ಓಕೆ, ನಿಮ್ದು ಹೈಟ್ ಇರಲಿಲ್ಲಪ್ಪ ಅಂದರೆ ಏನೋ ನಾರ್ಮಲಿ ನಾರ್ಮಲಿ ಎಷ್ಟೋ ಜನದ ಮೆಡಿಕಲ್ ಇರ್ತಾವೆ, ಅವ್ರು ಡಿಫೆನ್ಸ್ ಒಳಗಡೆ ಕಂಪಲ್ಸರಿಯಾಗಿ ಅವನ್ನೆಲ್ಲ ಪಾಸ್ ಆಗಲೇಬೇಕಾಗುತ್ತೆ. ಅಂಥವ್ರು ಯಾರಾದರೂ ಇದ್ರಿಯಪ್ಪ ಅಂತಂದ್ರೆ ಇಲ್ಲಿ ನೀವು ಒಂದು ಬೆಸ್ಟ್ ಅಪರ್ಚುನಿಟಿನೇ. ಇದನ್ನ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಆರಾಮ್ಸಾಗಿ ಈ ರೈಲ್ವೆದಲ್ಲಿ ಡಿ ಗ್ರೂಪ್ ಹುದ್ದೆಯನ್ನು ಪಡೆದುಕೊಳ್ಬಹುದು. ಓಕೆ, ಇಲ್ಲಿ ಬಂದ್ಬಿಟ್ಟು ಇದ್ರದ ಕ್ವಾಲಿಫಿಕೇಶನ್ ಆಯ್ತು, ಇದ್ರದ ಪ್ರೊಸೆಸಿಂಗ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತೈತಿ ಸಂಪೂರ್ಣವಾದಂತ ಮಾಹಿತಿ ಏನಾದ್ರೂ ನೀವು ತಿಳಿದುಕೊಳ್ಬೇಕು ಅನ್ಕೊಂಡಿದ್ರೆ ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇನ ಮೊದಲಿಗೆ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ಕೊಳ್ರಿ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಮಾಹಿತಿಗಳನ್ನ ನೀವು ತಿಳಿದುಕೊಳ್ಬೇಕಾಗಿದ್ರೆ ಪೂರ್ತಿ ಆಗಿರ್ತಕ್ಕಂಥ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತಾ. ನೀವು ಅರ್ಧಂಬರ್ಧ ನೋಡ್ಬಿಟ್ಟು ಏನೋ ಕಮೆಂಟ್ಸ್ಗಳನ್ನ ಹಾಕ್ತಾ ಇರ್ತೀರಾ, ಸರ್ ನನಗೆ ಅದರ ಹೈಟ್ ಏನು, ಅದರ ರನ್ನಿಂಗ್ ಏನು, ಆ ಥರ ಎಲ್ಲ ಕೇಳ್ತಾ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನ ಪೂರ್ತಿಯಾಗಿ ತಿಳ್ಕೊಳ್ರಿ. ಲಾಸ್ಟಿಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಕಮೆಂಟ್ಗಳಲ್ಲಿ ಕಮೆಂಟ್ ಹಾಕ್ರಿ. ಇಲ್ಲಿ ಬಂದ್ಬಿಟ್ಟು ನೀವೀಗ ಅರ್ಜಿಗಳನ್ನ ಸಲ್ಲಿಸಬೇಕೇನಾದ್ರು ಅಂದಿದ್ರಪ್ಪ ಅಂತಂದ್ರೆ ಇದು ಇವತ್ತಿನಿಂದ ಅರ್ಜಿ ಸ್ಟಾರ್ಟ್. ಇವತ್ತಂತಂದ್ರೆ ನಿಮ್ದು 23/1/2024 ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಬೇಕಿದ್ರೆ ಹೋಗಿಸಿಂದ ಇನ್ನೂ 2 days ಬಿಟ್ಟು ಅಪ್ಲಿಕೇಶನ್ ಹಾಕ್ರಿ. ಒಂದ್ಸರಿ ನೀವು ಕರೆಕ್ಟಾಗಿ ಮಾಹಿತಿಗಳನ್ನ ತಿಳಿದುಕೊಡ್ರಿ. ತಿಳ್ಕೊಂಡ್ಮೇಲೆ ಸೊ ನನ್ನ ಯಾವ ಜೂನ್ಗೆ ಹಾಕ್ಬಹುದು, ಓಕೆ ನನ್ನ ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನ ಯಾವುದನ್ನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಫಸ್ಟ್ ಆಫ್ ಆಲ್ ನಿಮ್ಮ ಮಾಹಿತಿಗಳನ್ನ ತಿಳ್ಕೊಡ್ರಿ. ನಿಮ್ದಲ್ಲಿ ಯಾವ ತರ ಎಬಿಲಿಟಿ ಇದೆ, ಓಕೆ ನಾನು ಕನ್ನಡದಲ್ಲೇ ಎಕ್ಸಾಮ್ ಅನ್ನ ಫೇಸ್ ಮಾಡ್ತೀನಿ ಅಥವಾ ಇಂಗ್ಲಿಷ್ನಲ್ಲಿ ಫೇಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಯಾವುದಿದೆಯಲ್ಲ, ಯಾರೋ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅವ್ರು ಕನ್ನಡ ಹಾಕಿದ್ದಾರೆ ಅಂತ ಹೇಳಿಸಿಂದ ನೀವು ಕೂಡ ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನ ಕನ್ನಡ ಹಾಕಿಬಿಟ್ಟು ಅಲ್ಲಿ ಎಕ್ಸಾಮ್ನಾಗ ಹೋದ್ಮ್ಯಾಗ ನೀವು ಅನ್ಕೊಳ್ತೀರಿ ನಾನು ಕನ್ನಡ ಇಲ್ಲಿ ಅಪ್ಲಿಕೇಶನ್ದಾಗ ಕನ್ನಡ ಹಾಕಿದ್ದೀನಿ, ಓಕೆ ಎಕ್ಸಾಮ್ ಸೆಕ್ಷನ್ದಲ್ಲಿ ನಾನು ಹೋದ್ಮೇಲೆ ನಾನು ಇಂಗ್ಲೀಷ್ ಅನ್ನ ತಗೊಳಕ್ಕಾಗಲ್ಲ, ನೀವು ಕನ್ನಡ ಲ್ಯಾಂಗ್ವೇಜ್ ಅನ್ನ ತಗೊಂಡಿದ್ರಪ್ಪ ಅಂತಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅನ್ನ ತಗೊಳ್ಬಹುದು. ಯಾವ್ದು ಒಂದು ಕ್ವಶನ್ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಇಂಗ್ಲೀಷ್ ಅನ್ನ ಆ ಕ್ವಶನ್ ಅಲ್ಲಿ ರೆಫರ್ ಓದ್ಬೋದು. ಓದಾಕ ನಿಮ್ಗೆ ಎಷ್ಟು ಟೈಮಿಂಗ್ ವೇಸ್ಟ್ ಆಗುತ್ತೆ ಹೇಳಿ. ಅಲ್ಲಿ ಒಂದು ಕ್ವಶನ್ ಅನ್ನ ಕನ್ನಡ ಇದ್ದಿದ್ದನ್ನ ಇಂಗ್ಲೀಷ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡಿ ಮತ್ತೆ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ರೆ ಅಲ್ಲಿ ನಿಮ್ದು ಪ್ರತಿ ಒಂದು ಕ್ವಶನ್ಗೆ 1 ನಿಮಿಷದ ಮ್ಯಾಗ ಟೈಮಿಂಗ್ ಕೂಡ ಹೋಗುತ್ತೆ. ಓಕೆ, ಇವೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ಕೆಳಗಡೆ ಕಾಂತಿರ್ತಕ್ಕಂಥ ನಮ್ಮ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ರೈಟ್ ಸೈಡ್ಗೆ ಆಪ್ಷನ್ ಕಾಣ್ತಾ ಇದೆ. ಇದನ್ನ ಒತ್ತಿಬಿಟ್ರೆ ನೀವು ಡೈಲಿ ಅಪ್ಡೇಟ್ ಇದ್ರದ್ದು ಎಕ್ಸಾಮ್ ಪ್ರಿಪರೇಷನ್ ಆಯ್ತು, ಓಕೆ ಇದರ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದ, ರಿಸಲ್ಟ್ ಯಾವಾಗ ಬರ್ತದ, ನೆಕ್ಸ್ಟ್ ಇದ್ರದ ಫೈನಲ್ ಲಿಸ್ಟ್ ಯಾವಾಗ ಬರ್ತದ, ಇವೆಲ್ಲ ಮಾಹಿತಿಗಳನ್ನ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ತಯಾರಿಯನ್ನ ಮಾಡ್ತಾ ಇದ್ದೀರಿಯಪ್ಪ ಅಂದರೆ ಇವೆಲ್ಲ ಮಾಹಿತಿಗಳನ್ನ ನಾವು ನೀಡ್ತಾನೆ ಇರ್ತೀವಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಅರ್ಜಿ ಪ್ರಾರಂಭ ದಿನಾಂಕ ಅಂತಂದ್ರೆ 23ನೇ ತಾರೀಕಿಗೆ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 22/2/2025 ಅಂದ್ರೆ 1 ತಿಂಗಳವರೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಓಕೆ, ಇದು ಸೈಬರ್ ಸೆಂಟರ್ಗೆ ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ನೆಟ್ ಸೆಂಟರ್ ಆಯ್ತು, ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಅರ್ಜಿಗಳನ್ನ ಹಾಕೊಳ್ಬಹುದು. 23/1/2025 ಹಿಡಿದು 22/2/2025 ಟೋಟಲಿ ಬಂದ್ಬಿಟ್ಟು ನಿಮ್ಗೆ 1 ತಿಂಗಳವರೆಗೆ ಟೈಮಿಂಗ್ ಇರ್ತೈತಿ. ಎಲ್ಲರೂ ಕೂಡ ಏನ್ ಮಾಡ್ತಾ ಇರ್ತೀರಪ್ಪ ಅಂತಂದ್ರೆ ಅರ್ಜಿಗಳನ್ನ ಸ್ಟಾರ್ಟ್ ಆದಾಗ ಅಪ್ಲಿಕೇಶನ್ ಅನ್ನ ಹಾಕೊಳ್ಳೋದಿಲ್ಲ, ಲಾಸ್ಟಿಗೆ ಡೇಟ್ ಮುಗಿಯಾಕ ಬಂದಿರ್ತತಿ, ಇನ್ನು 2 days ಮಾತ್ರ ಇರ್ತತಿ, ಅವಾಗ ಅರ್ಜಿಗಳನ್ನ ಹಾಕಕ್ ಹೋಗಿರಿ. ಸರ್ವರ್ ಪೂರ ಬಿಸಿ ಆಗಿರ್ತತಿ. ಬಿಸಿ ಇದ್ದ ಕಾರಣಕ್ಕೋಸ್ಕರ ಏನ್ ಮಾಡ್ತೀರಪ್ಪ ಅಂತಾರೆ ನಿಮ್ಮ ವರ್ಷಾನ ಪೂರ್ತಿ ಡಿ ಗ್ರೂಪ್ ಕಾಲ್ ಫಾರ್ಮ್ ಆಗಿದ್ದೆ 2018ರಲ್ಲಿ ಕಾಲ್ ಫಾರ್ಮ್ ಆಗಿತ್ತು. ಡಿ ಗ್ರೂಪ್ ಹುದ್ದೆ ಯಾವಾಗ ಕಾಲ್ ಫಾರ್ಮ್ ಆಗಿತ್ತಪ್ಪ ಅಂತಾರೆ 2018ರಲ್ಲಿ ಕಾಲ್ ಫಾರ್ಮ್ ಆಗಿರ್ತಕ್ಕಂಥ ಡಿ ಗ್ರೂಪ್ ಹುದ್ದೆಯನ್ನ 2023ರಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಯಾವ ಕಾರಣಕ್ಕೋಸ್ಕರ ಅಷ್ಟು ಲೇಟ್ ಆಯ್ತಪ್ಪ ಅಂತಂದ್ರೆ ನಿಮ್ಗೂ ಕೂಡ ಗೊತ್ತಿರ್ಬೋದು. ಕಂಡಕ್ಟ್ ಮಾಡಬೇಕಾಗಿತ್ತು 2020 ಕಂಡಕ್ಟ್ ಆಗಬೇಕಾಗಿತ್ತು, ಏನೋ ಪ್ರಾಬ್ಲಮ್ ಇಂತರ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದ ಕಾರಣಕ್ಕೋಸ್ಕರ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ 2023 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು.
ಇದು ಕಾಲ್ಫರ್ ಮಾಡಿರ್ತಕ್ಕಂಥ ಡಿ ಗ್ರೂಪ್ ಹುದ್ದೆಯನ್ನ ಈಗ ಸಡನ್ ಆಗಿ ನಿಮ್ಗೆ ಎಕ್ಸಾಮ್ ಇಟ್ಟೇ ಬಿಡ್ತಾರೆ. ಬಹಳ ಅಥವಾ 3 ಅಥವಾ 4 ತಿಂಗಳು ಮಾತ್ರ ಟೈಮಿಂಗ್ ಕೊಡ್ತಾರೆ ಎಕ್ಸಾಮಿಗೆ. 4 ತಿಂಗಳ ಟೈಮಿಂಗ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಅನ್ನ ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮ್ ಇರ್ತದ. ಓಕೆ, ಅಪ್ಲಿಕೇಶನ್ ಹಾಕುವ ಡೇಟ್ ಅನ್ನ ಹೇಳಿದೆ ನಿಮ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಸ್ಯಾಲ್ರಿ ಎಷ್ಟು ಇರ್ತದ, ಓಕೆ, ಎಷ್ಟನ್ನ ನಾವು ಸ್ಯಾಲ್ರಿ ತಗೊಳ್ಬಹುದು. ಮೊದಲಿಗೆ ನಿಮ್ಗೆ ಪೇಮೆಂಟ್ ನೀವು ಏನ್ ಟ್ರೈನಿಂಗ್ ಟೈಮ್ ನಲ್ಲಿ ಇರ್ತಿರಲ್ಲ 18,000 ರೂಪಾಯಿ ನಿಮ್ಗೆ ಪೇಮೆಂಟ್ ಇರ್ತೈತಿ. 7ನೇ ವೇತನ ಅಂತ ಹೇಳಿ ಏನಂತೀವಲ್ಲ ಅದು 7ನೇ ವೇತನ ಇಲ್ಲಿ ಸ್ಯಾಲ್ರಿ ಕೊಡ್ತಾರೆ ನಿಮ್ಗೆ. ಏಜ್ ಬಂದ್ಬಿಟ್ಟು 18ರಿಂದ 36 ಏಜಿನ ಹೊರಗಡೆ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟಪ್ಪ ಅಂತಂದ್ರೆ 18ರಿಂದ ಹಿಡಿದು 36 ಏಜಿನ ಹೊರಗಡೆ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು, ಓಕೆ, ನಾವು ಅಂತ ಇದ್ವಿ 30,000. ಆಲ್ಮೋಸ್ಟ್ ಆಲ್ ಇದ್ರ ಮಾಹಿತಿ ಕೂಡ ಬಂದಿತ್ತು. 32,438 ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದಾರೆ. ಹೈಯೆಸ್ಟ್ ಕಾಲ್ ಫಾರ್ ಮಾಡಿರ್ತಕ್ಕಂಥದ್ದು ರೈಲ್ವೆದಲ್ಲಿ ಇದೇ ಡಿ ಗ್ರೂಪ್. ಓಕೆ, ಇದನ್ನ 10ನೇ ತರಗತಿ ಆದ್ರೂ ಮುಗಿದಿರ್ಬೋದು. ಜಸ್ಟ್ ನೀವು 10th ಪಾಸ್ ಆಗಿದ್ರಿಯಪ್ಪ ಅಂತಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ನಾನು 10th ಮುಗಿಸ್ಬಿಟ್ಟು ITI ಕೂಡ ಕಂಪ್ಲೀಟ್ ಅನ್ನ ಮಾಡಿದ್ದೀನಿ. ಓಕೆ, ನೀವು ಕೂಡ ಈ ಅರ್ಜಿಯನ್ನ ಸಲ್ಲಿಸಬಹುದು. ITI ಏನಾದ್ರು ಕಂಪ್ಲೀಟ್ ಅನ್ನ ಮಾಡಿದ್ರಿಯಪ್ಪ ಅಂತಂದ್ರೆ ಇದಕ್ಕೊಳಗಡೆ ನಿಮ್ಗೆ ಯಾವ್ದು ಎಲೆಕ್ಟ್ರಿಷಿಯನ್ ಮಾಡಿದ್ರೆ ಎಲೆಕ್ಟ್ರಿಷಿಯನ್ ಆಯ್ತು, ಮೆಕ್ಯಾನಿಕಲ್ ಆಯ್ತು, ಸಪ್ರೇಟ್ ಆದಂತ ನಿಮ್ಗೊಂದು ಬೇರೆ ನಿಮ್ಮ ಡಿವಿಷನ್ಗೆ ನೀವು ಯಾವ ತರ ITI ದಲ್ಲಿ ವರ್ಕ್ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಹುದ್ದೆಯನ್ನ ಇದರಲ್ಲಿ ಕೊಡ್ತಾರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಅರ್ಜಿ ಸಲ್ಲಿಸುವ ದಿನಾಂಕ ಆಯ್ತು, ಏಜ್ ಬಗ್ಗೆ ಮಾಹಿತಿ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಷ್ಟಪ್ಪ ಅಂದ್ರೆ ನೀವೇನಾದ್ರೂ OBC ಯಾರಾದ್ರೂ OBC ಕೆಟಗರಿ ಅವರು ಇದ್ರಪ್ಪ ಅಂತಂದ್ರೆ, ನೀವು OBC ಏನೇ ಇದ್ರಪ್ಪ ಅಂತಂದ್ರೆ ಆ ಸರ್ಟಿಫಿಕೇಟ್ ಗಳನ್ನ ಕಂಪಲ್ಸರಿಯಾಗಿ ತೆಗೆದಿಟ್ಕೊಂಡ್ಬಿಟ್ಟು ಅದು RD ನಂಬರ್ ಕೂಡ ಹಾಕ್ಬೇಕಾಗುತ್ತಾ. ಆ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಆ ಸರ್ಟಿಫಿಕೇಟ್ ಯಾರ್ದಾದ್ರೂ ನೀವು OBC ಕೆಟಗರಿ ಒಳಗಡೆ ಬರ್ತೀನಿಯಪ್ಪ ಅಂತಂದ್ರೆ ಕಂಪಲ್ಸರಿಯಾಗಿ ತೆಗೆದಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಷ್ಟಪ್ಪ ಅಂದ್ರೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಇದರಲ್ಲಿ ಕೊಡ್ತಾರ. ನೆಕ್ಸ್ಟ್ ಅದೇ ತರನಾಗಿ ಎಕ್ಸ್ ಸರ್ವಿಸ್ಮೆನ್ ಗಳಿಗೆ ಬೇರೆ ಇರ್ತೈತಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಕೂಡ ಬೇರೆ ಇರ್ತೈತಿ. ಮತ್ತು ಅದೇ ತರನಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಯಾರಾದ್ರೂ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಎಕ್ಸಾಮ್ ಸಿಲೆಬಸ್ ಏನಿರ್ತದ ಅದು ಕೂಡ ನಿಮ್ಗೆ ಒಂದಿಷ್ಟು ಜನಕ್ಕೆ ಕ್ಲಿಯರಿಟಿಯನ್ನ ಮಾಡಿ ಹೇಳ್ತೀನಿ ನಾನು. ಅದನ್ನು ಕೂಡ ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ಎಕ್ಸಾಮ್ ಸಿಲೆಬಸ್ ನಲ್ಲಿ ನೀವು ಏನೇನು ಓದಬೇಕು, ಓಕೆ, ಅದರಲ್ಲಿ ನಮ್ಮ ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ಒಂಥರ ಟಫೆಸ್ಟ್ ಆಗಿರ್ತೈತಿ. ಆದ ಕಾರಣಕ್ಕೋಸ್ಕರ ಯಾವುದೇ ಒಂದು ಎಕ್ಸಾಮ್ ಅನ್ನ ಫೇಸ್ ಮಾಡ್ಕೊಳ್ಬೇಕು ನೀವು ಅನ್ಕೊಂಡಿದ್ರೆ ನಮ್ದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಕೇಳಿಸಿಂದ ನವನಗರ ಬಾಗಲಕೋಟ್ ಡಿಸ್ಟ್ರಿಕ್ಟ್ ನಲ್ಲಿ ನಿಮ್ ಕೋಚಿಂಗ್ ಸೆಂಟರ್ ನ ಓಪನ್ ಮಾಡಿದ್ವಿ. ಯಾರಾದ್ರೂ ನೀವು ರೈಲ್ವೆದಲ್ಲಿ ಆಯ್ತು, ಆರ್ಮಿಯಲ್ಲಿ ಆಯ್ತು, ಏರ್ ಫೋರ್ಸ್ ನಲ್ಲಿ ಆಯ್ತು, ಈಗಾಗಲೇ ನಾವು RPF ಕೂಡ ಕಾಲ್ಫಾರ್ಮ್ ಇನ್ನೂ ಕೂಡ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಇವು ಡಿ ಗ್ರೂಪ್ ಆಯ್ತು, ಇವಕ್ಕೆಲ್ಲ ಎಕ್ಸಾಮ್ ತಯಾರಿಯನ್ನ ಏನಾದ್ರೂ ಮಾಡ್ತಾ ಇದ್ರಿಪ್ಪ ಅಂತಂದ್ರೆ ನಾವು ಪ್ರತಿಯೊಂದು ಸಿಲೆಬಸ್ ಅನ್ನ ಯಾವ ತರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ, ಯಾವ ತರ ಆನ್ಲೈನ್ ಎಕ್ಸಾಮ್ ನಡೀತದ, ಎಕ್ಸಾಮ್ ಅನ್ನ ನೀವು ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಆನ್ಲೈನ್ ಮುಖಾಂತರ ನಿಮ್ಮ ಎಕ್ಸಾಮ್ ಡೆಮೋಗಳನ್ನ ಇಲ್ಲಿ ನಾವು ವೀಕ್ಲಿ 1 ಟೈಮ್ ನಿಮ್ಗೆ ಡೈಲಿ ನೀವು ಈಗ ಸಡನ್ ಆಗಿ ಹೋದ ತಕ್ಷಣ ಎಕ್ಸಾಮ್ ಹಾಲ್ನೇ ಕೂತ್ಕೋತೀರ ಅಂತ ತಿಳ್ಕೊಡ್ರಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಯಾವ ತರ ಮಾಡ್ತಾರ, ಮೊದಲಿಗೆ ಹೋದ ತಕ್ಷಣ ಯಾವ ತರ ಚೆಕಿಂಗ್ ಮಾಡ್ತಾರ, ಚೆಕಿಂಗ್ ಹೋಗ್ಬೇಕಾದ್ರೆ ಏನ್ ಡಾಕ್ಯುಮೆಂಟ್ಗಳು ಬೇಕು, ಏನ್ ಹತ್ರ ನಿಮ್ಮ ಹತ್ರ ಈ ಕೈಯಾಗ ದಾರ ಏನ್ ಕಟ್ಕೊಂಡಿರ್ತಿರಲ್ಲ ಅವೇನು ಕೂಡ ನಡೆಯೋದಿಲ್ಲ. ಏನಾದ್ರು ಡಿವೈಸ್ಗಳಾಯ್ತು, ನೀವೇನಾದ್ರೂ ಜಾಗ್ವಾರ್ ಫ್ಯಾಂಟ್ ಈ ತರ ಏನ್ ಹಾಕೊಂಡಿರೋದಿಲ್ಲ, ಅವ್ ಯಾವ ಕೂಡ ಎಕ್ಸಾಮ್ ನಲ್ಲಿ ನಡೆಯೋದಿಲ್ಲ. ಅದು ಯಾವ ಶಿಸ್ತತೆ ಅಂತ ಹೋಗ್ಬೇಕು. ಅಲ್ಲಿ ಹೋದ ತಕ್ಷಣ ನೀವೇನಾದ್ರೂ ಒಳಗಡೆ ಹೋದ್ಮೇಲೆ ಎಕ್ಸಾಮ್ ಹಾಲ್ ನಲ್ಲಿ ಕುಂತ್ಕೊಂಡು ಏನೇನೆಲ್ಲ ರೆಡಿ ಮಾಡ್ಕೊಳ್ಬೇಕು. ನೀವು ಫಸ್ಟ್ಗೆ ಏನಾದ್ರೂ ನೀವು ಎಕ್ಸಾಮ್ ನಿಮ್ಮ ಸಿಸ್ಟಮ್ ಆನ್ ಆಗಿರ್ತದ, ಅದರಲ್ಲಿ ಮೌಸ್ ಸರಿಯಾಗಿ ವರ್ಕ್ ಆಗುತ್ತೋ ಇಲ್ಲೋ, ಓಕೆ, ಸಿಸ್ಟಮ್ ಕರೆಕ್ಟ್ ಆಗಿ ಡಿಸ್ಪ್ಲೇ ಐತೋ ಇಲ್ಲೋ, ಡಿಸ್ಪ್ಲೇ ಬ್ಲರ್ ಐತೋ, ಡಿಸ್ಪ್ಲೇ ಏನಾರ ಬ್ಲಿಂಕ್ ಆಗ್ತಿದೋ, ಪ್ರತಿ ಒಂದನ್ನು ಕೂಡ ನೀವು ಎಕ್ಸಾಮ್ ಹಾಲ್ ನಲ್ಲಿ ಕುಂತ್ಕೊಂಡ ಮೇಲೆ ಎಕ್ಸಾಮ್ ಬರೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಮೊದಲೇ ನಿಮ್ಗೆ ಅರ್ಧ ತಾಸಿನಿಂದ ಹಿಡಿದು 45 ನಿಮಿಷದವರೆಗಡೆ ಟೈಮಿಂಗ್ ಅನ್ನ ಎದಕ್ಕೆ ಕೊಟ್ಟಿರ್ತಾರಂತ ನೀವೇ ತಿಳ್ಕೊಡ್ರಿ. ಓಕೆ, ಅದೆಲ್ಲನೂ ಕೂಡ ನೀವು ಚೆಕ್ ಅನ್ನ ಮಾಡ್ಕೊಳ್ಬೇಕು. ಅದನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕಾದ್ರೆ ನಿಮ್ಮ ಮೈಂಡ್ ಯಾವ ತರ ಇರಬೇಕು, ಮೊದಲಿಗೆ ಯಾವ ಸೆಕ್ಷನ್ ಅನ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತಾ ಅನ್ನೋದನ್ನ ನಾವು ಕೋಚಿಂಗ್ ನಲ್ಲಿ ಹೇಳ್ತಾ ಇದೀವಿ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇತ್ತಪ್ಪ ಅಂತಾರೆ, ಸರ್ ನಾನು ಕೋಚಿಂಗ್ ತಗೊಂಡ್ಬಿಟ್ಟು ನಾನು ಈ ಸಾರಿ ರೈಲ್ವೆ ಡಿ ಗ್ರೂಪ್ ನಲ್ಲಿ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಏನಾದ್ರೂ ನಿಮ್ಮ ಆಸೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದೀವಿ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಡ್ರಿ. ನಮ್ಮ ಹತ್ರ ಎಲ್ಲ ಫೆಸಿಲಿಟಿ, ಹಾಸ್ಟೆಲ್ ಆಯ್ತು, ಊಟ ವಸತಿ ಆಯ್ತು, ನೆಕ್ಸ್ಟ್ ಫಿಸಿಕಲ್ ಟ್ರೈನಿಂಗ್, ಯಾವುದೇ ಒಂದು ನಿಮ್ದು ಲೈಬ್ರರಿ ಆಯ್ತು, ಇವೆಲ್ಲ ಆಕ್ಟಿವಿಟೀಸ್ ಪ್ರತಿಯೊಂದು ಕೂಡ ನಮ್ಮಲ್ಲಿ ಇದಾವೆ. ಹೆಚ್ಚಿನ ಮಾಹಿತಿಯನ್ನ ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪಡೆದುಕೊಡ್ರಿ.
ಓಕೆ ಸರ್, ಇದರ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದ? ಅರ್ಜಿಯನ್ನು ಹಾಕಿದ ಮೇಲೆ ನಾವು ಏನ್ ಮಾಡಬೇಕು ಗೊತ್ತೇ ಇರಲ್ಲ. ಓಕೆ, ಅರ್ಜಿಯನ್ನು ಹಾಕೊಂಡಿರ್ತೀರಿ, ಎಜುಕೇಶನ್ ಟೈಮು, ಡಿಗ್ರಿ ಕಲಿತಾ ಇರ್ತೀರಿ, ಎಂಜಾಯ್ಮೆಂಟ್ ಲೈಫು, ಯಾವ ಟೈಮ್ನಲ್ಲಿ ಏನು ಮಾಡ್ಬೇಕಂತಾನೆ ಗೊತ್ತಿರೋದಿಲ್ಲ. ಓಕೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಲೈಫ್ನ ಹೆಂಗಿರ್ತದ ನಾನು ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಎನಿ ಟೈಮ್ ನಿಮ್ಗೆ ಸಪೋರ್ಟನ್ನು ನಾನು ಮಾಡ್ತಾ ಇರ್ತೀನಿ. ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಬಂದರೂ ಕೂಡ, ಯಾವುದೇ ಒಂದು ನೀವು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಕೊಡುವಂಥ ಸಾಧ್ಯತೆನೇ ಇಲ್ಲ. ಡೈರೆಕ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಡೈಲಿ ನೀವು 5 ಮಿನಿಟ್ಸ್ ಟೈಮಿಂಗನ್ನು ಕೊಟ್ಟರೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು 100% ನಿಮ್ಗೆ ಸಿಗ್ತಾನೆ ಇರ್ತಾವೆ. ಇಲ್ಲಿ ಬಂದ್ಬಿಟ್ಟು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಯಾವುದಪ್ಪ ಅಂದರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದ್ಮೇಲೆ ನಿಮ್ಗೆ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರ್ತಾ. ಹೈಟ್, ಚೆಸ್ಟ್, ಈ ತರ ಎಲ್ಲ ಹೈಟ್ ಅಂಕಿ ನಾರ್ಮಲಿ ಪ್ರತಿಯೊಬ್ರು ಕೂಡ ಪಾಸ್ ಆಗ್ತೀರಿ. ಹೈಟ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಡ್ರಿ. ನೆಕ್ಸ್ಟ್ ಅದೇ ತರನಾಗಿ DV ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಮೆಡಿಕಲ್ ಇರ್ತೈತಿ. ಎಕ್ಸಾಮ್ ನಲ್ಲಿ ನೀವು ಕ್ಲಿಯರ್ ಆದ್ರೆ ಮುಂದೆ ಎಲ್ಲನೂ ಕೂಡ ಕ್ಲಿಯರ್ ಆದ ಹಾಗೆ ಅಂತ ತಿಳ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಯಾವ ತರ ಇರುತ್ತೆ ಸರ್? ಎಕ್ಸಾಮ್ ನಲ್ಲಿ ಟೈಮಿಂಗ್ ಎಷ್ಟು ಕೊಡ್ತಾರ? ಓಕೆ, ಇಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ. 90 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟಪ್ಪ ಅಂದ್ರೆ 1.5 ತಾಸು, 90 ನಿಮಿಷ ಟೈಮಿಂಗ್ ಇರ್ತೈತಿ. ಜನರಲ್ ಸೈನ್ಸ್ ಅಂತ ಹೇಳ್ಕೇಸಿಂದ 25 ಕ್ವಶನ್ಸ್ಗಳು, ಜನರಲ್ ಸೈನ್ಸ್ ಅಂತ ಹೇಳ್ಕೇಸಿಂದ 25 ಕ್ವಶನ್ಸ್ಗಳು ಇರ್ತಾವೆ. ಮ್ಯಾಥ್ಸ್ ಅಂತ ಹೇಳ್ಕೇಸಿಂದ 25 ಕ್ವಶನ್ಸ್ಗಳು. ನೆಕ್ಸ್ಟ್ ಅದೇ ತರನಾಗಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳ್ಕೇಸಿಂದ 30 ಕ್ವಶನ್ಸ್ಗಳು ಇರ್ತಾವೆ. ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಕೇಸಿಂದ ಜನರಲ್ ಅವೇರ್ನೆಸ್ ಅಂತ ಹೇಳ್ಕೇಸಿಂದ ನಿಮ್ಗೆ ಟೋಟಲಿ ಬಂದ್ಬಿಟ್ಟು 20 ಕ್ವಶನ್ಸ್ಗಳು ಇರ್ತಾವೆ. ಟೋಟಲಿ ಬಂದ್ಬಿಟ್ಟು 100 ಕ್ವಶನ್ಸ್ಗಳು ಇದರಲ್ಲಿ ಕೇಳಿರ್ತಾರ. ಎಷ್ಟಪ್ಪ ಅಂತಂದ್ರೆ 100 ಕ್ವಶನ್ಸ್ಗಳು ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ. ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರ. ಎಕ್ಸಾಮ್ ಟೈಮಿಂಗ್ ಬಂದ್ಬಿಟ್ಟು 1.5 ತಾಸ ನಿಮ್ಗೆ ಎಕ್ಸಾಮ್ ಟೈಮಿಂಗ್ ಕೂಡ ಇದರಲ್ಲಿ ಇರ್ತದ. ಓಕೆ, ನೆಗೆಟಿವ್ ಬಂದ್ಬಿಟ್ಟು 1/3 ಕೂಡ ಇದರಲ್ಲಿ ನೆಗೆಟಿವ್ ಇರ್ತದೆ. ಎಷ್ಟಪ್ಪ ಅಂತಾರೆ 1/3 ಇದಕ್ಕ ನೆಗೆಟಿವ್ ಕೂಡ ಇರ್ತದೆ. ಓಕೆ, ಎಕ್ಸಾಮ್ ಲ್ಯಾಂಗ್ವೇಜ್ ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಇಂಗ್ಲಿಷ್, ಹಿಂದಿ, ಕನ್ನಡ. ನಮ್ಮ ಕರ್ನಾಟಕದವರಿಗೆ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ನಡೆಸಿರ್ತಕ್ಕಂಥ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಯಾವುದೇ ಒಂದು ಎಕ್ಸಾಮ್ ಅನ್ನ ಬರೆದ್ರು ಕೂಡ ಕನ್ನಡದಲ್ಲೇನೆ ನಡೆಸ್ತಾ ಇದಾರ. ಅದರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಗ್ರಾಮರೇ ಇರೋದಿಲ್ಲ. ರೈಲ್ವೆ ಡಿ ಗ್ರೂಪ್ ನಲ್ಲಿ ಇಂಗ್ಲಿಷ್ ಗ್ರಾಮರೇ, ಡಿ ಗ್ರೂಪ್ ಅಂತಲ್ಲ, ಈಗ RPF ಕಾನ್ಸ್ಟೇಬಲ್ ಹಾಕಿದವ್ರಿಗೆ ಕೂಡ ಇಂಗ್ಲಿಷ್ ಗ್ರಾಮರ್ ನಿಮ್ಗೆ ಎಕ್ಸಾಮ್ ದಲ್ಲೇ ಇರೋದಿಲ್ಲ. ಎಕ್ಸಾಮ್ ಸಿಲೆಬಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅದೇ ತರನಾಗಿ 100 ಮೀಟರ್ ಅವೆಲ್ಲ ರನ್ನಿಂಗ್ಗೆ ನಾರ್ಮಲಿ ನೀವೆಲ್ಲರೂ ಕೂಡ ಪಾಸ್ ಆಗ್ತೀರಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, 35 kg ವೇಟ್ ಅನ್ನ ಹೊತ್ಕೊಂಡ್ಬಿಟ್ಟು 100 ಮೀಟರ್ ಅನ್ನ 2 ನಿಮಿಷದಲ್ಲಿ ಓಡಬೇಕು, ಆರಾಮ್ಸಾಗಿ ಓಡಬಹುದು. ನೆಕ್ಸ್ಟ್ ಅದೇ ತರನಾಗಿ 1,000 ಮೀಟರ್ ಅನ್ನ 4 ನಿಮಿಷದಲ್ಲಿ 4:15 ಸೆಕೆಂಡ್ನಲ್ಲಿ ನೀವು ಓಡಬೇಕು. ಅದನ್ನು ಕೂಡ ಪಾಸ್ ಮಾಡ್ತೀರಿ. ನೆಕ್ಸ್ಟ್ ಮಹಿಳೆಯರು ನೋಡ್ಕೊಡ್ರಿ, 20 kg ವೇಟ್ ಅನ್ನ ಹೊತ್ಕೊಂಡು 100 ಮೀಟರ್ ಅನ್ನ 2 ನಿಮಿಷನಾಗ ಕವರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದೇ ತರನಾಗಿ 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್ ಅನ್ನ 5:45 ಸೆಕೆಂಡ್ನಲ್ಲಿ ನೀವು ಓಡಬೇಕು. ಇದನ್ನು ಕೂಡ ಆರಾಮ್ಸಾಗಿ ಕ್ಲಿಯರ್ ಮಾಡ್ತೀರಿ. ಏನು ದೊಡ್ಡ ಟಫೆಸ್ಟ್ ಆಗಿರ್ತಕ್ಕಂಥ ಫಿಸಿಕಲ್ ಅಲ್ಲ, ಇದನ್ನಂಕೆ ಎಲ್ಲರೂ ಕೂಡ ನೀವು ಪಾಸ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಅದೇ ತರನಾಗಿ ಇದೆಲ್ಲ ನಿಮ್ಗೆ ಎಕ್ಸಾಮ್ ಆಯ್ತು, ಅಪ್ಲಿಕೇಶನ್ ಡೇಟ್ ಆಯ್ತು, ಎಕ್ಸಾಮ್ ಸಿಲೆಬಸ್ ಆಯ್ತು, ಯಾವ ತರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿದೆ ಕಂಪ್ಯೂಟರ್ ಬೇಸ್ಡ್ ಮುಖಾಂತರ. ನೀವು ಅಪ್ಲಿಕೇಶನ್ ಅನ್ನು ಹಾಕುವಾಗ ಯಾವ ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನ ತಗೊಳ್ತಿರಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಆಗಿ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಅದೇ ತರನಾಗಿ ನಮ್ಮ ಹುಬ್ಳಿ ಜೂನ್ಗೆ ನೀವ್ ಯಾರಾದ್ರೂ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರಪ್ಪ ಅಂದ್ರೆ ನಮ್ಮ ಹುಬ್ಳಿ ಜೂನ್ದಲ್ಲಿ ಎಷ್ಟು ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದಾರ ಅದನ್ನು ಕೂಡ ಒಂದ್ಸರಿ ತಿಳಿಸ್ಕೊಡ್ತೀನಿ. ಒಂದ್ಸರಿ ನೋಟ್ ಅನ್ನ ಮಾಡ್ಕೊಡ್ಬೇಕಿದ್ರೆ ಒಂದ್ಸರಿ ನೀವು ಅದನ್ನ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆದಂತ ಮಾಹಿತಿ ಕೂಡ ಗೊತ್ತಾಗುತ್ತೆ. ಟೋಟಲಿ ಬಂದ್ಬಿಟ್ಟು 14 ತರಹದ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿರ್ತಾರ. 14 ತರಹದ ಹುದ್ದೆಗಳು ಯಾವ್ಯಾವಪ್ಪ ಅಂತಾರೆ ಅಸಿಸ್ಟೆಂಟ್ S&T ಅಂತ ಹೇಳಿಸಿಂದ ಅಸಿಸ್ಟೆಂಟ್ S&T, ಮತ್ತೆ ಅಸಿಸ್ಟೆಂಟ್ ವರ್ಕ್ಶಾಪ್, ಅಸಿಸ್ಟೆಂಟ್ ಬ್ರಿಡ್ಜ್, ಅಸಿಸ್ಟೆಂಟ್ ಕ್ಯಾರೇಜ್ ಅಂಡ್ ವಾಗನ್ ಅಂತ ಹೇಳಿಸಿಂದ ಅಸಿಸ್ಟೆಂಟ್ ಲೋಕೋಸೈಡ್ ಡೀಸೆಲ್, ಅಸಿಸ್ಟೆಂಟ್ ಲೋಕೋಸೈಡ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಆಪರೇಟರ್, ನೆಕ್ಸ್ಟ್ ಅಸಿಸ್ಟೆಂಟ್ ಆಪರೇಷನ್ಸ್, ಅಸಿಸ್ಟೆಂಟ್ PV ಅಂತ ಹೇಳಿಸಿಂದ ಅಸಿಸ್ಟೆಂಟ್ TL and AC ಅಂತ ಹೇಳಿಸಿಂದ ಅಸಿಸ್ಟೆಂಟ್ TRD ಅಂತ ಹೇಳಿಸಿಂದ ಪೋಸ್ಟ್ ಮ್ಯಾನ್ B ಅಂತ ಹೇಳಿಸಿಂದ ಈ ತರ ನಿಮ್ಗೆ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿರ್ತಾರ. ಇದರಲ್ಲಿ ಬಂದ್ಬಿಟ್ಟು ಅದರಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಒಳಗಡೆ ಬೇರೆ ಇರ್ತಾವೆ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗಳು ಬೇರೆ ಇರ್ತಾವೆ, ನೆಕ್ಸ್ಟ್ ಟ್ರಾಫಿಕ್ ಸಿಗ್ನಲ್ಗಳು ಇರ್ತಾವಲ್ಲ, ಸಿಗ್ನಲ್ ಡ್ಯೂಟಿನ ಬೇರೆ ಇರ್ತ. ನೆಕ್ಸ್ಟ್ ಅದೇ ತರನಾಗಿ ಇಂಜಿನಿಯರಿಂಗ್ ಅಂತ ಬೇರೆ ಇರ್ತದ. ಇಲ್ಲಿ ಬಂದ್ಬಿಟ್ಟು ನಮ್ಮ ಹುಬ್ಳಿ ಜೂನ್ದಲ್ಲಿ ಸೌತ್ ವೆಸ್ಟರ್ನ್ ಜೂನ್ ಅಂತ ಬರುತ್ತೆ ನಮ್ದು. ಇಲ್ಲಿ ಬಂದ್ಬಿಟ್ಟು ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ ಆರ್ ಜನರಲ್ ಕ್ಯಾಟಗರಿ ಅವರಿಗೆ ಯಾರಾದ್ರೂ ನೀವು ಅರ್ಜಿಗಳನ್ನ ಸಲ್ಲಿಸ್ತೀನಿ ಅಪ್ಪ ಅಂತಂದ್ರೆ ಜನರಲ್ ಕಾಸ್ಟ್ ಬರ್ಸರ್ ನಮ್ದನ್ನವರಿದ್ರೆ 207 ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದಾರ.
ನೆಕ್ಸ್ಟ್ SC ದವರಿಗೆ 75 ಹುದ್ದೆಗಳು, ST ದವರಿಗೆ 37 ಹುದ್ದೆಗಳು. ನೆಕ್ಸ್ಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ಅಂತ ಏನು ಹೇಳಿದ್ನಲ್ಲ 133 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಎಕನಾಮಿಕಲ್ ವೀಕರ್ ಸೆಕ್ಷನ್ EWS ಅಂತ ಕೇಶಂದ 50 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಟೋಟಲಿ ಬಂದ್ಬಿಟ್ಟು 503 ಹುದ್ದೆಗಳನ್ನ ನಮ್ಮ ಹುಬ್ಬಳ್ಳಿ ಜೂನ್ದಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿದಾರ. 503 ಹುದ್ದೆಗಳನ್ನ ಹುಬ್ಬಳ್ಳಿ ಜೂನ್ದಲ್ಲಿ ಕಾಲ್ಫರ್ ಮಾಡಿದಾರ. ಅದೇ ತರನಾಗಿ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 101 ಇದಾವು. ನೆಕ್ಸ್ಟ್ CC ಅಂತ ಅವ್ರು ನಿಮ್ಗೆ ಅಪ್ಲಿಕೇಬಲ್ ಆಗೋದೇ ಇಲ್ಲ. ನೀವು 503 ಹುದ್ದೆಗಳಿಗೆ ಮಾತ್ರ ನೀವು ಕಾಂಪಿಟೇಷನ್ ಅನ್ನ ಮಾಡ್ಬೇಕಾಗತ್ತ. ಏಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸಾರಿ 18 to 33 ಅಂತ ಹೇಳ್ಕೊಂಡ ಅದರಲ್ಲಿ 3 ವರ್ಷ OBC ದವರಿಗೆ, SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಪ್ರತಿಯೊಬ್ಬರು ಕೂಡ ಇವತ್ತೇ ಆಗ್ಲಿಲ್ಲಪ್ಪ ಅಂತಂದ್ರು 2 days ಬಿಟ್ಬಿಟ್ಟು ಈ ಅರ್ಜಿಯನ್ನ ಸಲ್ಲಿಸ್ಕೊಡ್ರಿ ಪ್ರತಿಯೊಬ್ಬರಿಗೆ. ನೆಕ್ಸ್ಟ್ ಎಕ್ಸಾಮ್ ಫೀಸ್ ಎಷ್ಟು ಇರುತ್ತೆ ಸರ್, ಅದು ಕೂಡ ಒಂದಿಷ್ಟು ಜನಕ್ಕೆ ಪ್ರಾಬ್ಲಮ್ಮೇ. ಓಕೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನೀವು ಹಾಕಿರ್ತಕ್ಕಂಥ, ನೀವು ಕಟ್ಟಿರ್ತಕ್ಕಂಥ ಆನ್ಲೈನ್ ಪೇಮೆಂಟ್ ಹೊಳ್ಳಿ ನಿಮಗೆ ರೀಫಂಡ್ ಆಗುತ್ತಾ, ಯಾವಾಗ ರೀಫಂಡ್ ಆಗುತ್ತಂತ ಕ್ಲಿಯರಿಟಿಯನ್ನ ಮಾಡ್ಕೊಡ್ರಿ. ನೋಡ್ಕೊಡ್ರಿ, ಜನರಲ್, OBC ಮತ್ತು EWS ಯಾರಾದ್ರೂ ಆ ಕ್ಯಾಟಗರಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ತೀನಿ ಅಪ್ಪ ಅಂತಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತ. ಎಷ್ಟಪ್ಪ ಅಂತಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ ಸರ್, ನಾನು SC ST ದವರು ಇದೀವಪ್ಪ ಅಂತಂದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇಷ್ಟು ಅಪ್ಲಿಕೇಶನ್ ಫೀಸ್ ಅನ್ನ ಇದ್ದಾಗ ಸರ್ ಇದು ನಮ್ಗೆ ರಿಯಲ್ ಆಗಿ ವಾಪಸ್ ಬರ್ತದ? ಎಸ್, ನಾನೇ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಅದು ಯಾಕೆ ಗ್ಯಾರಂಟಿ? ಯಾಕಂದ್ರೆ ಪ್ರತಿಯೊಂದು ಏನು ಎಕ್ಸಾಮ್ ಅನ್ನ ಬರ್ದಿರಲ್ಲ, ಬೇಕಾದ್ರೆ ವೇಟ್ ಮಾಡ್ರಿ. ಅದೆಲ್ಲ ಫೈನಲ್ ರಿಸಲ್ಟ್ ಆದ್ಮೇಲೆ ನಿಮಗೆ ಒಳ್ಳೆ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತಾ. ಅಕೌಂಟ್ ಡೀಟೇಲ್ಸ್ ಅನ್ನ ಕೇಳ್ತಾ, ಯಾವ ಕಾರಣಕ್ಕೋಸ್ಕರ ಕೇಳ್ತಾ ಹೇಳ್ರಿ, ಈ ಅಮೌಂಟ್ ಅನ್ನ ಹೊಳ್ಳಿ ನಿಮ್ಗೆ ರೀಫಂಡ್ ಮಾಡಕ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನವರು ನೀವು ಹಾಕಿರ್ತಕ್ಕಂಥ DD ಏನಿದೆಯಲ್ಲ ಇದು ವಾಪಸ್ ರೀಫಂಡ್ ಆಗುತ್ತಾ. ನೀವು ಅಕೌಂಟ್ ಡೀಟೇಲ್ ಅನ್ನ ಯಾವಾಗ ಕೊಡ್ತಿರಲ್ಲ, ಅಕೌಂಟ್ ಡೀಟೇಲ್ಸ್ ಅನ್ನ ಕಂಪಲ್ಸರಿಯಾಗಿ ಕೊಡಬೇಕು. ಅರ್ಜಿಯನ್ನ ಹಾಕಕ್ ಹೋದಾಗ ಬ್ಯಾಂಕ್ ಪಾಸ್ಬುಕ್ ಅನ್ನ ತಗೊಂಡು ಹೋಗ್ಲೇಬೇಕು. ಬ್ಯಾಂಕ್ ಪಾಸ್ಬುಕ್ ಅನ್ನ ತಗೊಂಡ್ ಹೋದಾಗ ಅಕೌಂಟ್ ನಂಬರ್ ಅನ್ನ ಹಾಕ್ಬೇಕು. ಅಕೌಂಟ್ ನಂಬರ್ ಅನ್ನ ಹಾಕಿದ ಮೇಲೆ ನಿಮ್ಮ ನೇಮು, ನೆಕ್ಸ್ಟ್ IFSC ಕೋಡು, ನೆಕ್ಸ್ಟ್ ಯಾವ ಬ್ರಾಂಚು, ಪ್ರತಿಯೊಂದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದಾಗ ಅದು ಓಕೆ ತಗೋದದು. ಓಕೆ ತಗೊಂಡ್ಮೇಲೆ ನಿಮ್ದು ಏನಾದ್ರು ಕರೆಕ್ಟ್ ಇತ್ತಪ್ಪ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಅಕೌಂಟ್ ನಂಬರ್ಗೆ ವಾಪಸ್ ಬರ್ತದೆ. ಎಕ್ಸಾಮ್ ಅನ್ನ ಬರೆದ್ರೆ ಮಾತ್ರ ಅಮೌಂಟ್ ವಾಪಸ್ ಬರ್ತದೆ. ಸರ್ ನಾನು ಎಕ್ಸಾಮ್ ಪಾಸ್ ಆಗ್ಲಿಲ್ಲಪ್ಪ ಅಂತಂದ್ರೆ ನನಗೆ ಬರ್ತಾ? ಎಸ್, ಎಕ್ಸಾಮ್ ಪಾಸ್ ಆದ್ರೂ ಆಯ್ತು, ಪಾಸ್ ಆಗ್ಲಿಕ್ಕೆ ಆಯ್ತು, ಪ್ರತಿಯೊಬ್ಬರಿಗೆ ಕೂಡ ಈ ಅಮೌಂಟ್ ರೀಫಂಡ್ ಆಗುತ್ತಾ. ಓಕೆ, ಎಲ್ಲೋ ವೇಸ್ಟ್ ಮಾಡ್ತಾ ಇರ್ತೀರಿ. 1 ಮಂತಿನ ಮೊಬೈಲ್ ರೀಚಾರ್ಜ್ ಅನ್ನ ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ವೈಫೈ ಕನೆಕ್ಟ್ ಮಾಡ್ಕೊಂಡ್ರೆ ನಡೀತೈತೆ. 1 ತಿಂಗಳವರೆಗಡೆ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ವೈಫೈ ಕನೆಕ್ಟ್ ಮಾಡ್ಕೊಂಡು ನೀವು ಯೂಸ್ ಅನ್ನ ಮಾಡ್ಕೋಬಹುದು. ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಹಾಕೊಳ್ರಿ. ಇನ್ನು 2 days ಬಿಡ್ರಿ. ಇನ್ನು ಏನಾದ್ರೂ ನಿಮ್ಗೆ ಇದರಲ್ಲಿ ಡೌಟ್ಸ್ ಇತ್ತಪ್ಪ ಅಂತಂದ್ರೆ, ಏನಾದ್ರೂ ನಿಮ್ಗೆ ಇದರಲ್ಲಿ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂತಂದ್ರೆ, ಓಕೆ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ ಅಂತ ಆಪ್ಷನ್ ಕಾಣ್ತಾ ಇದೆ, ಅದರಲ್ಲಿ ಹೋಗಿ ಕಮೆಂಟ್ ಗಳನ್ನ ಹಾಕೊಡ್ರಿ. ಏನೋ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಗಳನ್ನ ಹಾಕ್ರಿ. ಅದರದ್ದೇ ಆಗಿರ್ತಕ್ಕಂಥ ಇನ್ನೊಂದು ನಾನು ನಿಮ್ಗೆ ಮಾಹಿತಿ ಸಂಪೂರ್ಣವಾಗಿ ಇನ್ನಷ್ಟು ಏನಾದ್ರೂ ನಿಮ್ಗೆ ಬಿಟ್ಟಿದ್ನಿಯಪ್ಪ ಅಂತಂದ್ರೆ, ಏನಾದ್ರೂ ನಿಮ್ಮಲ್ಲಿ ಡೌಟ್ ಇತ್ತಪ್ಪ ಅಂದ್ರೆ ಅದು ಕೂಡ ನನ್ನ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಓಕೆ, ಯಾರಾದ್ರೂ ನೀವು ಕೋಚಿಂಗ್ ಅನ್ನ ಸೇರ್ಕೊಳ್ಬೇಕಾಗಿದ್ರೆ ನಾನು ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಕೋಚಿಂಗ್ ಅನ್ನ ತಗೊಳ್ರಿ. ಯಾಕಂದ್ರೆ ಈ ಕಾಲ್ಫಾರ್ಮ್ ಆಗಿದ್ದು ಒಳ್ಳೆ 5 ವರ್ಷಕ್ಕಾಗುತ್ತೋ 10 ವರ್ಷಕ್ಕಾಗುತ್ತೋ ಗೊತ್ತಿಲ್ಲ. ರೈಲ್ವೆದಲ್ಲಿ ಯಾವಾಗ ಕಾಲ್ಫಾರ್ಮ್ ಅನ್ನ ಆಗಿರ್ತಾವಲ್ಲ ಅವಾಗ ಯೂಸ್ ಅನ್ನ ತಗೊಳ್ರಿ. ಅವು ಬಹಳಷ್ಟು ದಿನ ಕಾಲ್ಫಾರ್ಮ್ ಆಗುತ್ತೆ. ಯಾಕಂದ್ರೆ ರಿಟೈರ್ಮೆಂಟ್ ಬಹಳಷ್ಟು ಕಡಿಮೆ ಇರ್ತದೆ. ಆದ ಕಾರಣಕ್ಕೋಸ್ಕರ ಬಹಳಷ್ಟು ವೇಕೆನ್ಸಿಗಳ ಖಾಲಿ ಇರೋದಿಲ್ಲ. ಅದ್ರೊಳಗ ಅಪ್ರೆಂಟಿಸ್ಶಿಪ್ ಅಂತ ಹೇಳಿಕೆಸಿಂದ ತುಂಬ್ತಾ ಇದ್ದಾರೆ. ಅಪ್ರೆಂಟಿಸ್ ತುಂಬುದಿಂತ್ರ ಹುದ್ದೆಗಳ ಸಂಖ್ಯೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅನ್ನು ತಗೊಳ್ಳೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆದ ಕಾರಣಕ್ಕೋಸ್ಕರ ಸಿಕ್ಕ ಅವಕಾಶಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡ್ರಿ. ಹೈಟ್ ಕಡಿಮೆ ಇದೆ ಅನ್ನೋರು SSC ಯಲ್ಲಿ MTS ಅಂತ ಕಾಲ್ಫಾರ್ಮ್ ಮಾಡ್ತಾರಲ್ಲ, RRB ಯಲ್ಲಿ ಡಿಗ್ರಿ ಇವಕ್ಕೆಲ್ಲದಕ್ಕೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಂಡ್ರೆ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಬಹಳಷ್ಟು ಇರ್ತದ. ಓಕೆ ಸರ್, ನಾನು ಎಲ್ಲಿ ಕೂಡ ನಾನು ಆಲ್ಮೋಸ್ಟ್ ನನಗೆ ಯಾವುದೋ ಒಂದು ವೆಬ್ಸೈಟ್ ಗೊತ್ತಿರಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಲ್ಲ ಸರ್. ನಾನು ಡೈಲಿ ಈ ತರ ಅಪ್ಡೇಟ್ಗಳನ್ನ ತಿಳ್ಕೊಳ್ಬೇಕೇನಾದ್ರು ನೀವು ಅನ್ಕೊಂಡಿದ್ದೀರಪ್ಪ ಅಂದ್ರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಓಕೆ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ID ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅಂತ ಏನು ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ಮಾತ್ರ ನಿಮ್ಗೆ ಡೈಲಿ ಅಪ್ಡೇಟ್ಗಳು ಮಾತ್ರ ಗೊತ್ತಾಗೋದು. ಇಲ್ಲ ತಪ್ಪ ಅಂತಂದ್ರೆ ಯಾವ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಅಪ್ಲಿಕೇಶನ್ ಕರೆದಿದ್ದು ಗೊತ್ತಾಗಲ್ಲ, ರಿಸಲ್ಟ್ ಬಿಟ್ಟಿದ್ದು ಗೊತ್ತಾಗಲ್ಲ, ಅಡ್ಮಿಟ್ ಕಾರ್ಡ್ ಬಂದಿದ್ದು ಗೊತ್ತಾಗಲ್ಲ, ಯಾವ ಮಾಹಿತಿ ಕೂಡ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಈ PDF ಏನಾದರೂ ನೀವು ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಆಫಿಷಿಯಲ್ ವೆಬ್ಸೈಟ್ PDF ಏನಾದರೂ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈ PDF ಅನ್ನ ಅಲ್ಲಿ ನಿಮ್ಗೆ ಶೇರ್ ಅನ್ನ ಮಾಡಿರ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ಅದ್ರ ಬಗ್ಗೆ ನಿಮ್ಗೆ ಸಡನ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.